ಸಿಗರೇಟ್ ಸೇತೀನೋ? ಅದು ಅಪ್ಪ ದಿನಕ್ಕೆ 2 ಸೇತೀನಿ. 2 ತಾನೇ? ನಾ ಜಾಸ್ತಿ ಸೇತೀನಿ. ಮೋಯೆ ಚೆನ್ನಾಗಿತ್ತು. ಫಿಲಮ್ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿದೆ. ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಸರ್ ಭಾಳ ಚೆನ್ನಾಗಿದೆ ಸರ್ ಮೂವಿ. ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿ ತೊಗೊಂಡಿದ್ದಾರೆ. ಅದೊಂದು ಸೆಕೆಂಡ್ ಹಾಫ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ಟು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಕೊನೆಗೆ ಲಾಸ್ಟಲ್ಲಿ ಎಲ್ಲರೂ ಕನ್ವಿನ್ಸು ಮಾಡ್ತಾರೆ. ಸರ್ ಸಿಂಪಲ್ ಸುನಿ ಅವರು ಯಾವ ಥರ ಸಿಂಪಲ್ ಆಗಿ ಒಂದು ಈ ಥರ ಬಂದಿದೆಯಾ? ಯಾಕೆಂದರೆ ಇಲ್ಲ, ಅದೇ ಡಿಫ್ರೆಂಟ್ ಝೋನರು, ಇದೇ ಡಿಫ್ರೆಂಟ್ ಝೋನರು. ಅದರಲ್ಲಿ 2 ಆರ್ಟಿಸ್ಟು 3 ಆರ್ಟಿಸ್ಟ್ ಇಟ್ಕೊಂಡೇ ಆಟಾಡಿದ್ದಾರೆ. ಇಲ್ಲಿ ತುಂಬ ಆರ್ಟಿಸ್ಟ್ಗಳಿದ್ದಾರೆ, ತುಂಬ ಕ್ಯಾರೆಕ್ಟರ್ಸ್ಗಳು. ಬಟ್ ಎಲ್ಲರೂ ಚೆನ್ನಾಗಿ ಟ್ಯಾಕಲ್ ಮಾಡಿದ್ದಾರೆ. ತದ್ದ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಸರ್? ಮಲ್ಲಿಕಾ ಸಿಂಗ್ ಆ್ಯಕ್ಚುಲಿ ನಾನು ಬೇಸಿಕಲಿ ರಾಧಾ ಫೇವರು. ಬಟ್ ನಮ್ಮ ಕನ್ನಡ ಹುಡುಗಿನೂ ಸೂಪರ್ ರಾಕ್ ಮಾಡಿದ್ದಾಳೆ. ಸೂಪರ್ ಚೆನ್ನಾಗಿ. ರಾಜ್ಕುಮಾರ್ ಅವ್ರ ಪರ್ಫಾರ್ಮೆನ್ಸ್ ಅದು ಮನೆಯೇ ದೊಡ್ಡ ಮನೆ ಅಲ್ವಾ ಸರ್? ಎಲ್ಲ ಆ್ಯಕ್ಟಿಂಗೋಸ್ಕರನೇ ಮುಡುಪಾಗಿರೋ ಮನೆ ಅದು. ಸೊ ಅವರ ಪರ್ಫಾರ್ಮೆನ್ಸಲ್ಲಿ ಏನು ರೇಟಿಂಗ್ ಕೊಡ್ತೀರಾ ಸರ್? ಸರ್ 100% 5ಗೆ 4.5 100% ಕೊಡ್ತೀನಿ ಸರ್. ಥ್ಯಾಂಕ್ ಯು. ಏನು ಹೇಳೋಣ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಸುನಿ ಸರ್ದು ಇದು ಒಂದು ಒಳ್ಳೆ ಹಿಟ್ ಆಗುತ್ತೆ ಅಂತ ತುಂಬ ನಂಬಿಕೆ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲದರಲ್ಲೂ ಇದಕ್ಕಿಂತ ದೊಡ್ಡದಾಗಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಥ್ರಿಲ್ ಇದೆ, ಎಕ್ಸೈಟೆಡ್ ಆಗಿದ್ದೀನಿ. ಚೆನ್ನಾಗಿದೆ ಮೂವಿ. ಓವರಾಲ್ 5ಗೆ ಏನು ರೇಟಿಂಗ್? ನಮ್ಮ ಮನಸ್ಸು ದೇವರು ಎಲ್ಲಕ್ಕಿಂತ ದೊಡ್ಡದು ಸಿನಿಮಾ. ಸುನಿ ಸರ್ ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಹೀರೋ ಇಷ್ಟ. ಸೂಪರ್ ಆಗಿದೆ. ಏನು ಇಷ್ಟ ಆಯಿತು ಬ್ರೋ ಮೂವಿಯಲ್ಲಿ? ಬ್ರೋ ಎಲ್ಲ ಸೂಪರ್ ಆಗಿದೆ. ಏನು ರೇಟಿಂಗ್ ಕೊಡ್ತೀರಾ 5ಗೆ? ಸೂಪರ್ ಆಗಿದೆ. ಏನು ಇಷ್ಟ ಆಯಿತು? ಎಲ್ಲ ಸೀನ್ಸ್ ಇಷ್ಟ ಆಯಿತು. ಹೀರೋಯಿನ್ ಚೆನ್ನಾಗಿತ್ತು. ಅವರು ಚೆನ್ನಾಗಿದ್ರು. ಏನು ರೇಟಿಂಗ್ ಕೊಡ್ತೀರಾ ಮೇಡಮ್ 5ಗೆ? 5 ನೈಸ್ ಮೂವಿ. ಏನು ಇಷ್ಟ ಆಯ್ತು? ಅನು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ವಿನಯ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ತುಂಬ ಚೆನ್ನಾಗಿ. ಅದು ಸಾಂಗ್ ಚೆನ್ನಾಗಿದೆ. ಸುನಿಯವರು ಮಾಡಿರೋ ಈ ಸ್ಟೋರಿ ಇದೆಯಲ್ಲ, ಅದು ಮಾತ್ರ ಸಕ್ಕತ್ತಾಗಿದೆ. ವಿನಯ್ ಅವರು ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಲವ್ ಸ್ಟೋರಿ ತುಂಬ ಸಿಂಪಲ್ ಆಗಿದೆ. ಚೆನ್ನಾಗಿದೆ ಫಿಲ್ಮ್. ಚೆನ್ನಾಗಿದೆ. ಮೂವಿ ಸಿಂಪಲ್ ಆಗಿ ಕ್ಯೂಟಾಗಿ ಚೆನ್ನಾಗಿದೆ. ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಸ್ಟೋರಿ ಟ್ಯಾಗ್ಲೈನ್ ಇದು ಕೂಡ ಏನು ಹೇಳ್ತೀರಾ? ಜಾನರ್ ಸೇಮೇನೆ, ಬಟ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ವಿನಯ್ ಹೀರೋಯಿನ್ ಯಾರು ಇಷ್ಟ ಆಯ್ತು ಸರ್? ಹೀರೋಯಿನ್ ಇಬ್ಬರು ಚೆನ್ನಾಗವ್ರೆ. ವಿನಯ್ ಆ್ಯಕ್ಟಿಂಗ್ ಚೆನ್ನಾಗೈತೆ. ಚೆನ್ನಾಗಿದೆ ನೋಡಿ. ರೇಟಿಂಗ್ ಕೊಡ್ತೀರಾ ಸರ್ 5ಗೆ? 5 ಈಗ ಅನ್ನಿಸ್ತು ಮೂವಿ ಸಖತ್ತ ಚೆನ್ನಾಗಿದೆ. ಮೇನ್ ನಮಗೆ ತುಂಬ ಟ್ವಿಸ್ಟ್ ಸಿಗೋದು 2 ಇದೆ ಕ್ಲೈಮ್ಯಾಕ್ಸ್. ನೀವು ನೋಡಿದಾಗಲೇ ಗೊತ್ತಾಗುತ್ತೆ ಮೂವಿ ಕ್ಲೈಮ್ಯಾಕ್ಸು. ಫಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳೋಕ್ಕೋಗಲ್ಲ, ಹೇಳೋಕ್ಕಾಗ್ತಿಲ್ಲ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬಂದಿಲ್ಲ, ಆ ಥರ ಬಂದಿದೆಯಾ? ಯಾವ ಥರ ಬಂದಿದೆ? ಯಾಕೆಂದರೆ ಅದೇ ಟ್ಯಾಗ್ಲೈನ್ ಕೂಡ. ಹೌದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನೇ ಬೇರೆ, ಇದೇ ಲವ್ ಸ್ಟೋರಿನೇ ಬೇರೆ. ಇದು ಲವ್ ಸ್ಟೋರಿ ನಿಮಗೆ ಒಬ್ಬರನ್ನ ಲವ್ ಮಾಡ್ಬೇಕಾ, ಇಬ್ಬರನ್ನ ಲವ್ ಮಾಡ್ಬೇಕಾ, ಯಾರು ನಮ್ಮ ಹುಡುಗಿ ಅಂತ ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ. ಇಬ್ಬರಿದ್ದಾರೆ ಹೀರೋಯಿನ್ನು. ಯಾರು ಇಷ್ಟ ಅದು ನಿಮಗೆ? ಇಬ್ಬರೂ ಇಷ್ಟ. ಸೊ ಹಾಗೆ ಹೇಳೋಕ್ಕೋದ್ರೆ ಬಟ್ ಕ್ಲೈಮ್ಯಾಕ್ಸಲ್ಲಂತೂ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ನನಗೆ ಸೂಪರ್ ಇಷ್ಟ ಆಗಿದೆ. ಓವರಾಲ್ 5ಗೆ ಏನು ರೇಟಿಂಗ್ ಕೊಡ್ತೀರಾ ಸರ್? 5 ಕೊಡ್ತೀನಿ ಸರ್. ಡೆಫಿನೆಟ್ಲಿ 5 ಕೊಡ್ತೀನಿ. ಥ್ಯಾಂಕ್ಸ್. ಫಿಲಮ್ ಸೂಪರಾಗಿ ಬಂದಿದೆ. ಲವ್ ಸ್ಟೋರಿ ಇಷ್ಟ ಆಯಿತು. ಸಿಂಪಲ್ ಆಗಿ ಲವ್ ಸ್ಟೋರಿ ಥರ ಇದೆಯಾ? ಇಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟ್ರು ಅವರು ಲವ್ ಮಾಡ್ತಿದ್ರೇನೋ. ಕರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಯಾರು ಇಷ್ಟ ಆದ್ರು? ಇಬ್ಬರು ಇದ್ದಾರೆ. ಹೀರೋಯಿನ್ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂಗೆ ಇಬ್ರಿಗೂ ಸಮಾನತೆ ಕೊಟ್ಟಿದ್ದಾರೆ. ಟೋಟಲ್ 5ಗೆ ಏನು ಮಾಡ್ತಾರೆ? 4.5 ಯೂಶಲಿ. 5 ಕೊಡ್ಬೋದು ಬ್ರೋ. ಬ್ರೋ ಏನು ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ. ಅಮ್ಮ ಏನು ಇಷ್ಟ ಆಯ್ತು ಮೂವಿಯಲ್ಲಿ? ತುಂಬ ಚೆನ್ನಾಗಿದೆ ಫಿಲಮ್. ನೋಡಿದ್ರಾ? ನೋಡಿದ್ವಿ. ನಮ್ಮ ಕಾಲೇಜಿಗೆ ದೊಡ್ಡ ಪೀಡೆಗಳು ನೀವು. ಯಾರು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರಾ. ಎಲ್ಲ ಫ್ರೀ ರ್ಯಾಂಕ್ ಸ್ಟೂಡೆಂಟ್ಗಳನ್ನ ತೆಗೆದು ಎಜುಕೇಶನ್ ಸಿಸ್ಟಮ್ ಮಾಡ್ಕೊಡೋದು ದೊಡ್ಡದಲ್ಲ. ನಿಮಿಷದವ್ರನ್ನು ತಗೊಂಡು ಇಂಥ ಕಾಲೇಜ್ಗಳು ಬರಬೇಕು ಸ್ಟೇಟ್ಗಳಲ್ಲಿ. ಸಿನಿಮಾ ಪೂರ್ತಿ ಚೆನ್ನಾಗಿದೆ. ಮತ್ತೆ ತಂದೆ ತಾಯಿ ಫೋನ್ಗಳು ಮಾಡಿದ್ರೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಒಂದು ಸರಳವಾಗಿ ತೋರಿಸಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಕೇಳಿದ್ರೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಟೈಮ್ ಕೊಡಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸರ್ ಸಿನಿಮಾ ಹೇಗಿದೆ ಸರ್? ಸರ್ ಎಲ್ಲರೂ ಅಪ್ಪ ಅಮ್ಮಂದಿರ ಜೊತೆ ಕರ್ಕೊಬಂದು ನೋಡೋಕೆ ಇಷ್ಟಪಡಬೇಕು. ತುಂಬಾ ಚೆನ್ನಾಗಿತ್ತು ಮೂವಿ. ಒಂದು ಒಳ್ಳೆ ಮೆಸೇಜ್ ಕೊಡೋಕೆ ಇಷ್ಟಪಟ್ಟಿದ್ದಾರೆ. ಮೂವಿ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ಹೇಗಿದೆ? ಭಾರಿ ಒಳ್ಳೆ ಸಿನಿಮಾ. ಬನ್ನಿ ಎಲ್ಲ ನೋಡ್ಬೇಕು. ಕನ್ನಡ ಪಿಕ್ಚರ್ ನೋಡಿ ಬೆಳೆಸಿದ್ರೆ ಇದು ಕನ್ನಡ ಮಾಡ್ತಾರೆ. ತುಂಬಾ ಒಳ್ಳೆ ಫಿಲಮ್. ಈಗ ಜನರೇಷನ್ ಯೂತ್ ಥ್ಯಾಂಕ್ ಯು.
ಅದೇ ಮುಂದುವರಿಕೆ ಮತ್ತೆ ಇದೇ ಥರ ಶಿಕ್ಷಣ ತಿಳುವಳಿಕೆಯಿಂದ ಇದನ್ನ ಮೆಸೇಜ್ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಇದು ಮುಂದಿನ ಬರುವಂತ ಶಿಕ್ಷಣ ಇಲಾಖೆ 35 ಅತ್ಯಾಚಾರದಿಂದ ಸಕ್ಸಸ್ಫುಲ್ ಆಗಿ 100 ಡೇಸ್ ನಡೀಲಿ ಅಂತ ಹಾರೈಸ್ತೀನಿ. ಪೌಡ್ರಾಕಳಿ ತಲೆ ಬಾಚ್ಕಳಿ ಎಂಬ ಖ್ಯಾತಿಯಾಗಿರುವಂತ ನಮ್ಮ ಕಲಾವಿದರು ಇವತ್ತು ಜಸ್ಟ್ ಪಾಸ್ ಆಗೋರಿಗೆ ಒಳ್ಳೆ ಇದನ್ನ ಮೆಸೇಜ್ ನ ಕೊಟ್ಟಿದ್ದಾರೆ. ಈ ತರ ಫಿಲಂಗಳು ಬಂದ್ರೆ ನೋಡ್ಲಿಕ್ಕೂ ಖುಷಿ ಆಗುತ್ತೆ. ಜಸ್ಟ್ ಪಾಸ್ ಆದವ್ರಿಗೂ ಪರಿವರ್ತನೆ ಆಗ್ಲಿಕ್ಕೆ ಒಂದು ಒಳ್ಳೆ ಮೆಸೇಜ್, ಒಳ್ಳೆ ಫಿಲಂ. ಇದೇ ತರ ಕನ್ನಡ ಮೂವಿಗಳು, ಈ ತರ ಸ್ಟೋರಿಗಳು ಇನ್ನು ಮುಂದೆ ಬರ್ಲಿ. ಹೆಚ್ಚು ಜನಗಳಿಗೆ ಕನ್ನಡ ಒಂದು ಫಿಲಂ ಹೇಗಿದೆ ಅಂದ್ರೆ ಇದು ನೋಡಿದ್ರೆ ಮತ್ತೆ ಮತ್ತೆ ಬರ್ಬೇಕು ಅನ್ಸ್ತದೆ. ಹೆವಿ ನಾನು ತುಂಬಾ ಖುಷಿಯಾಗಿದ್ದೆ. ಚೆನ್ನಾಗಿ ನಾನು ಪರಿವರ್ತನೆ ಆದೆ. ನಾನು ಜಸ್ಟ್